ಸಾಮಾನ್ಯವಾಗಿ ಮಧುಮೇಹದ ತೊಂದರೆಯವರು ಅಂದರೆ ಡಯಾಬಿಟಿಕ್ ಪೇಷಂಟ್ಸ್ಗೆ ಜಾಸ್ತಿ ಜಾಯಿಂಟ್ ಪೇನ್ ಬರುವಂಥದ್ದು ನಾವು ನೋಡ್ತೀವಲ್ವಾ. ಇವಾಗ ಆಯಿಲ್ ಅಂತೂ ರೆಡಿ ಆಯಿತು. ಈ ಸಕ್ಕರೆ ಕಾಯಿಲೆನ ಹೇಗೆ ಕಂಟ್ರೋಲಿಗೆ ತಂದ್ಕೊಳ್ಬೋದು ಅಂದರೆ ಭಾಳ ಸುಲಭವಾಗಿ ತಂದ್ಕೊಳ್ಬೋದು. ಇದಕ್ಕೊಂದು ಪೌಡರ್ಸ್ ಏನು ಚೂರ್ಣಗಳು, ತ್ರಿಫಲ ಚೂರ್ಣ. ತ್ರಿಫಲ ಅಂದರೆ ತಾರೆಕಾಯಿ, ಅಳಲೆಕಾಯಿ, ನೆಲ್ಲಿಕಾಯಿ, ಆಮಲಕ್ಕಿ ಅಂತೀವಿ. ಇದು ರೆಡಿ ಸಿಗತ್ತೆ. ಇಲ್ಲ ನೀವು ರೆಡಿ ಕಾಯಿಗಳನ್ನು ತಂದು ಬೀಸಿಸ್ಕೊಳ್ಬೋದು. ತ್ರಿಫಲ ಚೂರ್ಣ, ನೆಲ್ಲಿ ಚೂರ್ಣ, ಬೇವಿನ ಚೂರ್ಣ, ನೆಲ ಬೇವಿನ ಚೂರ್ಣ, ನೇರಳೆ ಬೀಜದ ಚೂರ್ಣ, ಅಮೃತ ಬಳ್ಳಿ ಅಥವಾ ಗುಡೂಚಿ ಅಂತೀವಿ, ಗುಡೂಚಿ ಚೂರ್ಣ, ಪುನರ್ನವ ಚೂರ್ಣ, ನೆಲ ನಲ್ಲಿಯ ಚೂರ್ಣ, ಇವನ್ನೆಲ್ಲ ತಂದು ಚೂರ್ಣವನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಸಂಪೂರ್ಣವಾಗಿ ಬೆರೆಸ್ಕೊಳ್ಳೋದು. ಇದು ನಿಮಗೆ ನೀವು ಮನೆಯಲ್ಲೇ ಮಾಡ್ಕೊಳ್ಬಹುದು. ಇಲ್ಲ ರೆಡಿ ಚೂರ್ಣಗಳು ಸಪ್ರೇಟ್ ಚೂರ್ಣಗಳು ಸಿಗತ್ತೆ. ಅದನ್ನು ತಂದಾದರೂ ಮಿಕ್ಸ್ ಮಾಡಿಕೊಂಡು ಇದನ್ನು ಬೆಳಿಗ್ಗೆ ಮತ್ತು ಸಂಜೆ ಒಂದು ಸಣ್ಣ ಪ್ರಮಾಣದಲ್ಲಿ, ಅಂದರೆ ಬೇಬಿ ಸ್ಪೂನ್ ಅಂತೀವಿ, ಬೇಬಿ ಸ್ಪೂನಲ್ಲಿ ಒಂದು ಚಿಕ್ಕ ಪ್ರಮಾಣದ ಒಂದು ಬಿಸಿ ನೀರಿನಲ್ಲಿ ಬೆರೆಸ್ಕೊಂಡು ಕುಡಿಯೋದ್ರಿಂದ ಒಂದು ಪದೇ ಪದೇ ಬಾಯಾರಿಕೆ ಆಗುವಂಥದ್ದು, ಮಧುಮೇಹದವರಿಗೆ, ಸಕ್ಕರೆ ಕಾಯಿಲೆಯವರಿಗೆ ಬಾಯಾರಿಕೆ ಆಗುವಂಥದ್ದು, ಸುಸ್ತಾಗುವಂಥದ್ದು, ಇದು ಸಂಪೂರ್ಣ ಕಂಟ್ರೋಲಿಗೆ ತರಕ್ಕೆ ಶುರು ಮಾಡುತ್ತೆ. ಈ ಚೂರ್ಣ ಯಾವುದೂ ಕೂಡ ನಿಮಗೆ ಅದರಲ್ಲಿ ಏನು ಬೆರೆಸೋಕ್ಕೆ ಸಾಧ್ಯನೇ ಇಲ್ಲ. ಇದು ರೆಡಿ ಸಿಗತ್ತೆ ಅಥವಾ ನೀವೇ ಮಾಡ್ಕೊಳ್ಬೋದು. ಇದಿಷ್ಟು ಚೂರ್ಣಗಳನ್ನು ತಂದು ಬೆರೆಸ್ಕೊಂಡು ಬೆಳಿಗ್ಗೆ ಮತ್ತು ರಾತ್ರಿ ತಗೊಳ್ಳೋವಂಥದ್ದು. ಇದರ ಜೊತೆಗೆ ಸಪ್ಪೆ ದಂಟಿನ ಚೂರ್ಣ ಅಂತಲೂ ಸಿಗತ್ತೆ. ಅಂದರೆ ಅದು ಗುಡ್ಮಾರ್ ಅಂತ ಹೇಳ್ತೀವಿ, ಆದರೆ ಇನ್ನೊಂದು ಹೆಸರು ಗುಡ್ಮಾರ್ ಅಂತ ಹೇಳ್ತೀವಿ. ಅದೊಂದು ಎಲೆ, ಎಲ್ಲವೂ ಕೂಡ ಇದು ಮೂಲಿಕೆಗಳು. ಅದನ್ನು ತಂದು ಬೆರೆಸ್ಕೊಂಡು ಇಟ್ಕೊಳ್ಳೋದ್ರಿಂದ 100ಗೆ 100% ಶುಗರ್ ಕಂಟ್ರೋಲಿಗೆ ಬಂದ್ಬಿಡುತ್ತೆ. ಲೋ ಶುಗರ್ ಇರೋರಲ್ಲ, ಮಧುಮೇಹದವರು ತಗೊಳ್ಳೋವಂಥದ್ದು. ಇನ್ನು ನಾವು ಕೆಲವೊಂದು ಹೋಗ್ತೀವಿ, ಯಾವುದೋ ಒಂದು ಫಂಕ್ಷನಿಗೆ ಹೋಗಬೇಕಿರುತ್ತೆ, ಅಲ್ಲಿ ಸ್ವೀಟ್ ತಿನ್ನಲೇಬೇಕು ಹೇಳ್ಕೊಳ್ಳಿಕ್ಕೆ ಕೆಲವ್ರು ಹೇಳ್ಕೊಳ್ಳಲ್ಲ. ಮಧುಮೇಹ ಅದೊಂದು ತೊಂದರೆ ಅಷ್ಟೇ, ಕಾಯಿಲೆ ಅಲ್ಲ. ಅದನ್ನು ಕೂಡ ಹೇಳ್ಕೊಳ್ಳೋಕ್ಕೆ ಹೆಸಿಟೇಟ್ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಒಂದು ಸ್ವಲ್ಪ ಚೂರ್ಣವನ್ನು ಇದು ಮೊದಲೇ ತಿಂದ್ಕೊಂಡು ಹೋಗುವಂಥದ್ದು. ಅಲ್ಲಿ ಸ್ವೀಟ್ ತಿಂದರೆ ಬಂದಿದ ತಕ್ಷಣ ಮತ್ತೊಂದು ಸ್ವಲ್ಪ ಇದೇ ಚೂರ್ಣವನ್ನು ಬಿಸಿನೀರಲ್ಲಿ ಸೇವನೆ ಮಾಡೋದ್ರಿಂದ ಶರೀರದ ಮೇಲೆ ಆ ಏನು ನೀವು ಸ್ವೀಟ್ ತಿಂದಿರ್ತೀರ ಅದರ ಪರಿಣಾಮ ಬೀರೋದಿಲ್ಲ. ಯಾಕೆಂದರೆ ಇದರಲ್ಲಿ ಅಮೃತ ಬಳ್ಳಿ ಇರುತ್ತೆ, ಗುಡುಚಿ ಅಂತೀವಿ, ಸಪ್ಪೆ ದಂಟಿರುತ್ತೆ, ಮತ್ತು ನೇರಳೆ ಬೀಜದ ಚೂರ್ಣ ಇರುತ್ತೆ, ಬೇವಿನ ಚೂರ್ಣ ಇರುತ್ತೆ. ಇದೆಲ್ಲವೂ ಕೂಡ ಕಹಿ ಅಂಶಗಳು. ಇದನ್ನು ತಗೊಳ್ಳೋದ್ರಿಂದ ಇನ್ನೊಂದು ಉಪಯೋಗ ಏನು ಅಂದರೆ, ಯಾವುದೇ ಕಾರಣಕ್ಕೂ ಮೂತ್ರಪಿಂಡಗಳು, ಮೂತ್ರಕೋಶಗಳು ಅಂದರೆ ಕಿಡ್ನಿ ಮೇಲೆ ಯಾವ ಸೈಡ್ ಎಫೆಕ್ಟು ಆಗೋದಿಲ್ಲ. ಕೆಲವೊಂದು ಮೆಡಿಸನ್ನು ಕಿಡ್ನಿ ಮೇಲೆ ಎಫೆಕ್ಟ್ ಆಗುತ್ತೆ. ಸಕ್ಕರೆ ಕಾಯಿಲೆ ಇದ್ದವರು ಸುಮ್ಮನೆ ಹೇಗೆ ಬೇಕು ಹಾಗೆ ಯಾವುದೋ ಒಂದು ರಸಗಳನ್ನು ಸೇವನೆ ಮಾಡ್ತಿರ್ತಾರೆ, ಅದು ಕಿಡ್ನಿ ಮೇಲೆ ಎಫೆಕ್ಟ್ ಆಗುತ್ತೆ. ಆದರೆ ಈ ಚೂರ್ಣದಿಂದ ಆ ತೊಂದರೆ ಆಗೋದಿಲ್ಲ. ಇದು ಎಷ್ಟು ಸುಲಭ ಅಲ್ವಾ? ಮನೆ ವೈದ್ಯ ಅನ್ನೋದು ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನೆಲ್ಲರೂ ಅಳವಡಿಸ್ಕೊಳ್ಬೇಕಲ್ವಾ?